ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೇವಲ ಒಂದು ಪ್ರಾಚೀನ ದೇವಾಲಯದ ಬಗ್ಗೆ ಮಾತಾಡ್ತಾ ಇಲ್ಲ. ಖಂಡಿತ ಇಲ್ಲ. ನಾವು ಬ್ರಹ್ಮಾಂಡದ ಸೃಷ್ಟಿ ಮತ್ತೆ ವಿನಾಶದ ಮೂಲ ಕೇಂದ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಅಸ್ಸಾಂನ ನೀಲಾಚಲ ಬೆಟ್ಟದ ಮೇಲಿರೋ ಕಾಮಾಖ್ಯ ದೇವಾಲಯದ ಬಗ್ಗೆ ಈ ಆಳವಾದ ಅಧ್ಯಯನ. ನಮ್ಮ ಮುಂದಿರೋ ಮೂಲ ಆಕರ ಆ ಕಾಮಾಖ್ಯ ಯೋನಿ ಮಂಡಲದ ಅಸ್ತಿತ್ವ ಮೀಮಾಂಸೆ ಎನ್ನುವ ಒಂದು ಅತ್ಯಂತ ವಿಸ್ತೃತವಾದ ಸಂಶೋಧನಾ ವರದಿ. ಈ ವರದಿ ಕಾಮಾಖ್ಯನ ಕೇವಲ ಒಂದು ಪುರಾಣದ ಕಥೆಯಾಗಿ ನೋಡಲ್ಲ, ಬದಲಾಗಿ ಇದನ್ನ ಆಕ್ಸಿಸ್ ಮುಂಡಿ ಅಂತ ವಿವರಿಸುತ್ತೆ. ಆಕ್ಸಿಸ್ ಮುಂಡಿ ಅಂದ್ರೆ ಆ ಸ್ವರ್ಗ, ಭೂಮಿ ಮತ್ತೆ ಪಾತಾಳನ ಸೇರಿಸೋ ಒಂದು ಅದೃಶ್ಯವಾದ ಬ್ರಹ್ಮಾಂಡದ ಕಂಬ ಅಥವಾ ಕೇಂದ್ರ ಬಿಂದು ಅಂತ ಹೇಳಬಹುದು. ನಮ್ಗೆಲ್ಲ ಆ ಸತಿಯ ದೇಹದ ತುಂಡುಗಳು ಭೂಮಿಯಾದ್ಯಂತ ಬಿದ್ದ ಕಥೆ ಈಗಾಗ್ಲೇ ಗೊತ್ತಿದೆ ಅಲ್ವಾ? ಹೌದು. ಆ ಪ್ರಾಥಮಿಕ ಕಥೆಯೊಳಗ ಹೋಗದೆ ನಾವು ನೇರವಾಗಿ ಈ ಸ್ಥಳದ ತತ್ವಶಾಸ್ತ್ರದೊಳಗೆ ಇಳಿಯೋಣ. ನೀಲಾಚಲ ಬೆಟ್ಟದ ಮೇಲೆ ಬಿದ್ದದ್ದು ಕೇವಲ ಯಾವುದೋ ಒಂದು ಅಂಗ ಅಲ್ಲ, ಬದಲಾಗಿ ಅದು ಯೋನಿ ಅಂದ್ರೆ ಸೃಷ್ಟಿಯ ಮೂಲ. ಅದೇ ಕಾಮಾಖ್ಯನ ಇತರ ಶಕ್ತಿಪೀಠಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಮಾಡೋದು. ಈ ಚರ್ಚೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಆ ಪ್ರಾಚೀನ ತಾಂತ್ರಿಕ ಪಠ್ಯಗಳು ಮತ್ತೆ ವಾಸ್ತುಶಿಲ್ಪದ ಹಿಂದಿರೋ ರಹಸ್ಯಗಳನ್ನ ಯಾವುದೇ ಸಂಕೀರ್ಣ ಪದಗಳ ಗೊಂದಲ ಇಲ್ದೆ ಬಿಡಿಸಿ ನೋಡೋದು. ಕಾಮಾಖ್ಯದ ಪ್ರಾಮುಖ್ಯತೆನ ಅರ್ಥ ಮಾಡ್ಕೊಳ್ಳಕ್ಕೆ ಆ ಸೃಷ್ಟಿಯ ಮೂಲ ಅನ್ನೋ ಕಲ್ಪನೆನೇ ಅತ್ಯುತ್ತಮವಾದ ಆರಂಭ. ಬೇರೆ ಶಕ್ತಿಪೀಠಗಳು ಆ ದೇವಿಯ ಕೈ, ಕಣ್ಣು ಅಥವಾ ನಾಲಿಗೆಯಂತಹ ಕಾರ್ಯಾತ್ಮಕ ಅಂಗಗಳನ್ನ ಪ್ರತಿನಿಧಿಸಿದ್ರೆ, ಕಾಮಾಖ್ಯ ಮಾತ್ರ ಸೃಷ್ಟಿಯ ಗರ್ಭನ ಪ್ರತಿನಿಧಿಸುತ್ತೆ. ಕಾಳಿಕಾ ಪುರಾಣದಂತಹ ಪಠ್ಯಗಳು ಇಲ್ಲಿನ ಶಕ್ತಿನ ವಿವರಿಸೋಕೆ ಕಾಮ ಅನ್ನೋ ಪದನ ಬಳಸ್ತವೆ. ಆದ್ರೆ ಇದನ್ನ ನಾವು ಕೇವಲ ಲೌಕಿಕ ಬಯಕೆ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು ಅಲ್ವಾ? ಖಂಡಿತ ಇಲ್ಲ. ತಾಂತ್ರಿಕ ಭಾಷೆಯಲ್ಲಿ ಕಾಮ ಅಂದ್ರೆ ಆದ್ಯಸ್ಪಂದ ಅಂತ ಅರ್ಥ. ಆದ್ಯಸ್ಪಂದ, ಇದನ್ನ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಖಂಡಿತ. ಈಗ ಒಂದು ಸಂಪೂರ್ಣವಾಗಿ ಶಾಂತವಾಗಿರೋ ನೀರಿನ ಕೊಳ ಇದೆ ಅನ್ಕೊಳ್ಳಿ. ಅದಕ್ಕೆ ಸಣ್ಣ ಕಲ್ಲೊಂದನ್ನ ಎಸೆದಾಗ ಮೊದಲು ಬಾರಿಗೆ ಒಂದು ಅಲೆ ಹುಟ್ಟುತ್ತಲ್ವಾ? ಹೌದು, ಒಂದು ಸಣ್ಣ ಕಂಪನ ಶುರುವಾಗತ್ತೆ. ಅದೇ ಆ ಮೊದಲ ಅಲೆಯಂತೆ ಈ ಇಡೀ ಅನಂತವಾದ ಬ್ರಹ್ಮಾಂಡ ಸೃಷ್ಟಿಯಾಗೋಕೆ ಕಾರಣವಾದ ಮೊದಲ ತರಂಗ ಅಥವಾ ಕಂಪನನೇ ಈ ಆದ್ಯಸ್ಪಂದ. ವಾವ್! ಶೂನ್ಯದಿಂದ ಜಗತ್ತು ವಿಸ್ತರಣೆ ಆಗೋಕೆ ಬೇಕಾದ ಆ ಆದಿ ಕಂಪನದ ಕೇಂದ್ರ ಈ ಕಾಮಾಖ್ಯ. ಹೌದು. ಆ ನೀರಿನ ಕೊಳದ ಉದಾಹರಣೆ ಈ ಪರಿಕಲ್ಪನೆನ ಅದ್ಭುತವಾಗಿ ಕಟ್ಕೊಡುತ್ತೆ. ಇದು ಒಂಥರ ಆ ಭೌತಶಾಸ್ತ್ರದ ಬಿಗ್ ಬ್ಯಾಂಗ್ ಸಿದ್ಧಾಂತದ ಮೊದಲ ಕ್ಷಣನ ನೆನಪಿಸುವಂತಿದೆ. ನಿಜ. ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ಕಂಪನವಾಗಿ ಈ ದೇವಾಲಯನ ನೋಡೋದು ನಮ್ಮ ಇಡೀ ದೃಷ್ಟಿಕೋನನ ಬದಲಾಯಿಸುತ್ತೆ. ಇದೇ ಹಿನ್ನೆಲೆಯಲ್ಲಿ ಯೋಗಿನಿ ತಂತ್ರದಲ್ಲಿ ಬರೋ ಬ್ರಹ್ಮನ ಅಹಂಕಾರದ ಕಥೆ ಒಂದು ಅದ್ಭುತವಾದ ರೂಪಕವಾಗಿದೆ. ಹೌದು. ಆ ಕಥೆ ಪ್ರಕಾರ ಬ್ರಹ್ಮ ತಾನೇಯ ಇಡೀ ಜಗತ್ತಿನ ಸೃಷ್ಟಿಸಿದೆ, ತಾನೇ ಎಲ್ಲದಕ್ಕೂ ಕಾರಣ ಅನ್ನೋ ಅಹಂಕಾರದಲ್ಲಿರ್ತಾನೆ. ಆತನ ಭ್ರಮೆನ ಮುರಿಯೋಕೆ ಸನಾತನಿ ಕಾಳಿಯನ್ನೋ ದೇವಿ ಬ್ರಹ್ಮನ ಸ್ವಂತ ದೇಹದಿಂದಲೇ ಕೇಶಿಯನ್ನೋ ರಾಕ್ಷಸನನ್ನ ಸೃಷ್ಟಿ ಮಾಡ್ತಾಳೆ. ಆ ಕೇಶಿಯನ್ನೋ ಭಯಾನಕ ರಾಕ್ಷಸ ಬ್ರಹ್ಮನನ್ನೇ ನುಂಗೋಕೆ ಬಂದಾಗ ಆತ ಹೆದರಿ ಓಡ್ತಾನೆ. ಕೊನೆಗೆ ಬೇರೆ ದಾರಿ ಇಲ್ದೆ ದೇವಿಯ ಮೊರೆ ಹೋಗ್ತಾನೆ. ಆಗ ದೇವಿಯೇ ಬಂದು ಆ ಕೇಶಿನ ಸಂಹರಿಸಿ ಬ್ರಹ್ಮನನ್ನ ರಕ್ಷಿಸ್ತಾಳೆ. ಕತೆಯಾಗಿ ಇದು ತುಂಬಾನೇ ರೋಚಕವಾಗಿದೆ. ಆದರೆ ಇದರ ಹಿಂದಿರೋ ತತ್ವಶಾಸ್ತ್ರ ಬ್ರಹ್ಮನ ಸೃಷ್ಟಿ ಸಾಮರ್ಥ್ಯದ ಮಿತಿನ ಎತ್ತಿ ತೋರಿಸುವಂತಿದೆ. ಅಂದ್ರೆ ಈ ಕಥೆ ಆ ಪುರುಷ ದೇವತೆಗಳಿಗಿಂತ ಸ್ತ್ರೀ ತತ್ವದ ಶ್ರೇಷ್ಠತೆನ ಬಹಳ ಸ್ಪಷ್ಟವಾಗಿ ಸ್ಥಾಪಿಸುತ್ತೆ. ಹೌದು. ಬ್ರಹ್ಮನಿಗೆ ಜಗತ್ತನ್ನ ಸೃಷ್ಟಿಸೋ ಶಕ್ತಿ ಇದೆ ಅನ್ನೋದು ನಿಜ. ಆದರೆ ಆ ಶಕ್ತಿ ಆತನ ಸ್ವಂತದ್ದಲ್ಲ, ಅದು ದೇವಿಯಿಂದ ಎರವಡು ಪಡೆದದ್ದು ಅನ್ನೋ ಸತ್ಯನ ಯೋಗಿನಿ ತಂತ್ರ ಬಿಚ್ಚಿಡುತ್ತೆ. ಕಾಮಾಖ್ಯ ಬ್ರಹ್ಮಾಂಡದ ಗರ್ಭದೇವತೆಗಳಿಗೂ ಜನ್ಮ ನೀಡಿದ ಮೂಲ ಇದು ಅನ್ನೋದು ಸ್ಪಷ್ಟವಾಗುತ್ತೆ. ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮನಿಗಿಂತ ಮುಂಚಿತವಾಗಿ ಅಸ್ತಿತ್ವದಲ್ಲಿದ್ದ, ಸ್ವತಃ ತಾನೇ ತನ್ನ ಸೃಷ್ಟಿಗೆ ಕಾರಣವಾದ ಆ ಕಾರಣರಹಿತ ಕಾರಣನೇ ಈ ಯೋನಿಪೀಠ. ಇದು ಪಿತೃಪ್ರಧಾನ ವ್ಯವಸ್ಥೆಯ ಸೃಷ್ಟಿಯ ಕಲ್ಪನೆಗೆ ನೀಡಲಾದ ಒಂದು ದೊಡ್ಡ ಬೌದ್ಧಿಕ ಸವಾಲು ಅಂತಲೇ ಹೇಳ್ಬಹುದು. ಖಂಡಿತ. ದೇವತೆಗಳಿಗೂ ಆಶ್ರಯ ನೀಡಿದ ತಾಯಿಯ ಮಡಿಲು ಅನ್ನೋ ಕಲ್ಪನೆ ನಿಜಕ್ಕೂ ಅಪೂರ್ವದ್ದು. ಈ ಪುರಾಣದ ಕಥೆಗಳಿಗೂ ಅಲ್ಲಿನ ಭೌಗೋಳಿಕ ರಚನೆಗೂ ಇರೋ ನಂಟು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ನಮ್ಮ ಮೂಲ ಆಕರಗಳು ಹೇಳೋ ಹಾಗೆ ಈ ನೀಲಾಚಲ ಬೆಟ್ಟ ಕೇವಲ ಕಲ್ಲು ಮಣ್ಣಿನಿಂದ ಕೂಡಿದ ಗುಡ್ಡೆ ಅಲ್ಲ. ಹೌದು. ಅದು 3 ಭಾಗಗಳನ್ನು ಹೊಂದಿರೋ ಒಂದು ಜೀವಂತ ನಕ್ಷೆ. ಪೂರ್ವದ ಭಾಗ ಬ್ರಹ್ಮ ಬೆಟ್ಟ, ಅಂದ್ರೆ ಸೃಷ್ಟಿಯ ಸಂಕೇತ. ಮಧ್ಯದ ಭಾಗ ಶಿವಬೆಟ್ಟ, ಇದು ವಿನಾಶ ಅಥವಾ ಪರಿವರ್ತನೆನ ಸೂಚಿಸುತ್ತೆ. ಮತ್ತೆ ಇನ್ನೊಂದು ಭಾಗ ವಿಷ್ಣು ಅಥವಾ ವರಾಹ ಬೆಟ್ಟ.
ಇದು ಪಾಲನೆನ ಪ್ರತಿನಿಧಿಸುತ್ತೆ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಒಂದೇ ಬೆಟ್ಟದಲ್ಲಿ ಅಡಕವಾಗಿದೆ. ಮತ್ತೆ ಈ ಮೂರೂ ಶಕ್ತಿಗಳ ಕೇಂದ್ರ ಬಿಂದುವಾಗಿ ಆ ಯೋನಿಮಂಡಲ ಕಾರ್ಯನಿರ್ವಹಿಸುತ್ತೆ. ಭೌಗೋಳಿಕವಾಗಿ ಇಷ್ಟು ನಿಖರವಾದ ವಿನ್ಯಾಸ ಇರೋದು ಕಾಮಾಖ್ಯದ ಮತ್ತೊಂದು ವಿಶೇಷ. ಇದನ್ನ ತಾಂತ್ರಿಕ ಭಾಷೆಯಲ್ಲಿ ಕುಬ್ಜಿಕಾ ಪೀಠ ಅಂತ ಕರೀತಾರೆ. ಕುಬ್ಜಿಕಾ ಅಂದ್ರೆ ಸುರುಳಾಗಿರೋ ಶಕ್ತಿ ಅಂದ್ರೆ ಕುಂಡಲಿನಿ ಅಲ್ವಾ? ಹೌದು. ಮನುಷ್ಯನ ದೇಹದಲ್ಲಿ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ ಇರುತ್ತಲ್ವಾ? ಹೌದು. ಅದೇ ರೀತಿ ಇದು. ಆ ಚಕ್ರನೇ ಇಡೀ ದೇಹದ ಪ್ರಾಣಶಕ್ತಿಯ ಮೂಲಾಧಾರ ಅಂತ ಹೇಳ್ತಾರೆ. ಅದೇ ರೀತಿ ಈ ಇಡೀ ಭೂಮಂಡಲನ ಒಂದು ಬೃಹತ್ ಜೈವಿಕ ಶರೀರ ಅಂತ ಪರಿಗಣಿಸಿದ್ರೆ ಆ ಭೂಮಿಯ ಕುಂಡಲಿನಿ ಶಕ್ತಿಯ ಕೇಂದ್ರವೇ ಕಾಮಾಖ್ಯ. ವಾವ್! ಇದು ಭೂಮಿಯ ಮೂಲಾಧಾರ ಚಕ್ರವಾಡಿ ಕಾರ್ಯನಿರ್ವಹಿಸುತ್ತೆ. ಇದು ಕೇವಲ ಒಂದು ನಕ್ಷೆ ಅಲ್ಲ, ಭೂಮಿಯ ಅತ್ಯಂತ ಶಕ್ತಿಶಾಲಿ ಜೈವಿಕ ಕಾಂತಿಯ ಕೇಂದ್ರ. ಭೂಮಿಯ ಮೂಲಾಧಾರ ಚಕ್ರ ಅನ್ನೋ ಕಲ್ಪನೆ ಆಧ್ಯಾತ್ಮ ಮತ್ತೆ ಭೂಗೋಳನ ಬೆಸೆಯೋ ಅದ್ಭುತ ವಿಧಾನ. ಈ ಭೌಗೋಳಿಕ ಸತ್ಯನ ಪ್ರತಿಬಿಂಬಿಸೋ ಹಾಗೆ ಅಲ್ಲಿನ ವಾಸ್ತುಶಿಲ್ಪನ ವಿನ್ಯಾಸ ಮಾಡಿದ್ದಾರೆ. ಇಲ್ಲಿಯೇ ಇದು ನಿಜಕ್ಕೂ ರೋಚಕವಾಗೋದು. ಸಾಮಾನ್ಯವಾಗಿ ನಾವು ನೋಡೋ ದೇವಾಲಯಗಳ ಗೋಪುರಗಳು ಆಕಾಶದ ಕಡೆಗೆ ಅಂದ್ರೆ ಮೇಲ್ಮುಖವಾಗಿ ಚೂಪಾಗಿ ಚಾಚ್ಕೊಂಡಿರುತ್ತೆ. ಹೌದು. ಅದು ಮನುಷ್ಯನ ಆತ್ಮ ಸ್ವರ್ಗದ ಕಡೆಗೆ ಏರೋ ಸಂಕೇತ ಅಂತ ಹೇಳ್ತಾರೆ. ಆದ್ರೆ ಕಾಮಾಖ್ಯ ದೇವಾಲಯದ ಗುಮ್ಮಟ ಸಂಪೂರ್ಣವಾಗಿ ಭಿನ್ನವಾಗಿದೆ. ಅದು ಆಕಾಶದ ಕಡೆಗೆ ಚೂಪಾಗಿ ಹೋಗಿಲ್ಲ. ಬದಲಾಗಿ ಅದು ಆಮೆಯ ಚಿಪ್ಪಿನಂತೆ ಅಥವಾ ಒಂದು ದೊಡ್ಡ ಜೇನುಗೂಡಿನಂತೆ ಕೆಳಮುಖವಾಗಿ ಅಂದ್ರೆ ಆ ಭೂಮಿಯ ಗರ್ಭದ ಕಡೆಗೆ ಬಾಗಿದೆ. ನೀಲಾಚಲ ಶೈಲಿ ಅಂತ ಕರೆಯಲ್ಪಡೋ ಈ ವಿನ್ಯಾಸವೇ ಬ್ರಹ್ಮಾಂಡ ಅಥವಾ ಗರ್ಭಿಣಿಯ ಗರ್ಭನ ಸಂಕೇತಿಸುತ್ತೆ. ಈ ವಾಸ್ತುಶಿಲ್ಪ ಒಂಥರ ಹೊರಗಡೆ ಆಕಾಶದಲ್ಲಿ ದೇವರನ್ನ ಹುಡುಕ್ಬೇಡಿ, ನಿಮ್ಮ ಮೂಲದ ಕಡೆಗೆ ಅಂದ್ರೆ ಭೂಮಿಯ ಗರ್ಭದ ಕಡೆಗೆ ಹಿಂತಿರುಗಿ ಅಂತ ಸಾರುವಂತಿದೆ. ಆ ವಾಸ್ತುಶಿಲ್ಪದ ತತ್ವಶಾಸ್ತ್ರ ನಮ್ಮನ್ನ ನೇರವಾಗಿ ಗರ್ಭಗುಡಿಯ ಅನುಭವದ ಕಡೆಗೆ ಕೊಂಡೊಯ್ಯುತ್ತೆ. ಅಲ್ಲಿ ಯಾವುದೇ ವಿಗ್ರಹ, ಮೂರ್ತಿ ಅಥವಾ ಕೆತ್ತನೆಗಳಿಲ್ಲ. ಬದಲಾಗಿ ನೈಸರ್ಗಿಕವಾದ ಕಲ್ಲಿನ ಒಂದು ಬಿರುಕು ಇದೆ. ಆ ಬಿರುಕು ಯೋನಿಯ ಆಕಾರದಲ್ಲಿದೆ. ಮತ್ತು ಅದರೊಳಗೆ ಸದಾಕಾಲ ಅಂತರ್ಜಲದ ನೀರು ಹರಿಯುತ್ತಲೇ ಇರುತ್ತೆ. ಇದು ಕೇವಲ ದೂರದಿಂದ ಕೈಮುಗಿದು ಬರೋ ದರ್ಶನ ಅಲ್ಲ. ಭಕ್ತರು ಆ ಕತ್ತಲೆಯಲ್ಲಿ ಹರಿದುಬರೋ ಅಂತರ್ಜಲನ ಸ್ಪರ್ಶ ಮಾಡ್ತಾರೆ, ಅದನ್ನ ತೀರ್ಥವಾಗಿ ಸ್ವೀಕರಿಸ್ತಾರೆ. ಅಂದ್ರೆ ಅವರು ಸೃಷ್ಟಿಯ ಮೂಲದೊಂದಿಗೆ ಆ ಭೂಮಿತಾಯಿಯ ಗರ್ಭದೊಂದಿಗೆ ನೇರವಾದ ಭೌತಿಕ ಸಂಪರ್ಕ ಸಾಧಿಸ್ತಾರೆ. ಇಲ್ಲಿ ದೈವತ್ವ ನಿರಾಕಾರ ಮತ್ತು ಸ್ವಯಂಭೂ. ಆ ಹರಿಯೋ ನೀರೇ ಇಲ್ಲಿ ದೇವಿಯ ಜೀವಂತಿಕೆಯ ಸಂಕೇತ. ಯಾವುದೇ ಮಾನವ ನಿರ್ಮಿತ ಮೂರ್ತಿ ಇಲ್ದೆ ನೇರವಾಗಿ ಪ್ರಕೃತಿಯ ಮೂಲ ಶಕ್ತಿನ ಸ್ಪರ್ಶಿಸೋ ಆ ಅನುಭವ ವಿಶಿಷ್ಟವಾದದ್ದು. ಮತ್ತೆ ಈ ಅಪಾರ ಶಕ್ತಿಯ ಕೇಂದ್ರದಲ್ಲಿ ಕೇವಲ ಕಾಮಾಖ್ಯ ದೇವಿ ಮಾತ್ರ ಇಲ್ಲ ಅನ್ನೋದು ನಮ್ಮ ಅಧ್ಯಯನದಿಂದ ತಿಳಿದುಬರೋ ಮತ್ತೊಂದು ಅಚ್ಚರಿಯ ಸಂಗತಿ. ಹೌದು. ಇಡೀ ನೀಲಾಚಲ ಬೆಟ್ಟ 10 ಜ್ಞಾನ ದೇವತೆಗಳಿಂದ ಅಂದ್ರೆ ದಶಮಹಾವಿದ್ಯೆಗಳಿಂದ ಆವೃತವಾಗಿದೆ. ಈ ಇಡೀ ಬೆಟ್ಟ ಒಂದು ಬೃಹತ್ ಶ್ರೀಚಕ್ರದಂತೆ ಕಾರ್ಯನಿರ್ವಹಿಸುತ್ತೆ. ಕೇಂದ್ರದಲ್ಲಿ ಷೋಡಶಿ ಅಂದ್ರೆ ತ್ರಿಪುರ ಸುಂದರಿಯ ರೂಪದಲ್ಲಿ ಸ್ವತಃ ಕಾಮಾಖ್ಯಾದೇವಿ ಇದ್ದಾಳೆ. ಆಕೆ ಅಕ್ಕಪಕ್ಕ ಮಾತಂಗಿ ಮತ್ತೆ ಕಮಲಾದೇವಿಯರಿದ್ದಾರೆ. ಮಾತಂಗಿ ಜ್ಞಾನ ಮತ್ತು ಕಲೆಯ ಅಧಿದೇವತೆ. ಹಾಗೆಯೇ ಕಮಲ ಭೌತಿಕ ಸಂಪತ್ತನ್ನ ಪ್ರತಿನಿಧಿಸ್ತಾಳೆ. ಸೃಷ್ಟಿಯ ಕೇಂದ್ರದಲ್ಲಿ ಜ್ಞಾನ ಮತ್ತೆ ಭೌತಿಕ ಸಮೃದ್ಧಿ ಎರಡೂ ಒಟ್ಟಿಗೆ ಇರೋದು ಸಮಗ್ರ ಜೀವನ ದೃಷ್ಟಿನ ತೋರುತ್ತೆ. ದಶಮಹಾವಿದ್ಯೆಗಳು ಕೇವಲ 10 ಬೇರೆ ಬೇರೆ ದೇವತೆಗಳಲ್ಲ, ಬದಲಾಗಿ ಅವೆಲ್ಲವೂ ಒಂದೇ ಆದಿಶಕ್ತಿಯ 10 ವಿಭಿನ್ನ ತರಂಗಾಂತರಗಳು ಅಥವಾ ಫ್ರೀಕ್ವೆನ್ಸಿಗಳು ಅಂತ ವರದಿ ಹೇಳುತ್ತೆ. ಆ ಕೇಂದ್ರದಿಂದ ದೂರ ಹೋದಂತೆಲ್ಲ ಶಕ್ತಿಯ ಸ್ವರೂಪ ಬದಲಾಗ್ತಾ ಹೋಗುತ್ತೆ. ಇಷ್ಟು ಅಗಾಧವಾದ ಪರಮಾಣು ಮಟ್ಟದ ಕಾಸ್ಮಿಕ್ ಶಕ್ತಿ ಒಂದು ಕಡೆ ಕೇಂದ್ರೀಕೃತ ಆಗಿರುವಾಗ ಅದನ್ನ ನಿಯಂತ್ರಿಸೋಕೆ ಒಂದು ರಕ್ಷಕರ ವ್ಯೂಹ ಬೇಕಾಗುತ್ತೆ ಅಲ್ವಾ? ಹೌದು. ಅವರನ್ನ ಕ್ಷೇತ್ರಪಾಲಕರು ಅಂತ ಕರೀತಾರೆ. ದೇವಾಲಯನ ಪ್ರವೇಶಿಸುವ 4 ದಿಕ್ಕುಗಳಲ್ಲಿ 4 ವಿಭಿನ್ನ ಗಣೇಶನ ರೂಪಗಳಿವೆ. ಸಿದ್ಧಿಗಣೇಶ, ವಿಘ್ನ ಗಣೇಶ, ಮಹಾಕಾಲ ಗಣೇಶ ಮತ್ತೆ ಬೃಹದ್ ಗಣೇಶ ಅಂತ. ಇವರು ಕೇವಲ ಕಾವಲುಗಾರರಲ್ಲ, ಭಕ್ತರ ಆಂತರಿಕ ಶುದ್ಧಿ ಮತ್ತೆ ಅವರ ಆಧ್ಯಾತ್ಮಿಕ ಸಿದ್ಧತೆಗೆ ಅನುಗುಣವಾಗಿ ಪ್ರವೇಶನ ನಿಯಂತ್ರಿಸೋ ದ್ವಾರಪಾಲಕರು. ಅಂದ್ರೆ ಈ ಶಕ್ತಿ ಕೇಂದ್ರನ್ನ ಪ್ರವೇಶ ಮಾಡಕ್ಕೆ ಕೇವಲ ಭೌತಿಕ ಹೆಜ್ಜೆಗಳಷ್ಟೇ ಸಾಲ್ದು, ಮಾನಸಿಕ ಸಿದ್ಧತೆಯೂ ಬೇಕು ಅಂತಾಯ್ತು. ಈ ರಕ್ಷಕರ ಬಗ್ಗೆ ಮಾತಾಡುವಾಗ ಬ್ರಹ್ಮಪುತ್ರ ನದಿಯ ಮಧ್ಯದಿರೋ ನವಿಲು ದ್ವೀಪ ಅಥವಾ ಪೀಕಾಕ್ ಐಲೆಂಡಿರೋ ಒಮಾನಂದ್ ಭೈರವನ ಪಾತ್ರನ ಚರ್ಚಿಸಲೇಬೇಕು. ಇದು ನನಗೆ ಅತ್ಯಂತ ಕುತೂಹಲಕಾರಿಯಾದ ಅಂಶ. ಬೆಟ್ಟದ ಮೇಲೆ ದೇವಿ ಇದ್ರೆ, ನದಿಯ ಮಧ್ಯದಲ್ಲಿರೋ ದ್ವೀಪದಲ್ಲಿ ಭೈರವನಿದ್ದಾನೆ.
ಆತ ಆ ದ್ವೀಪದಲ್ಲಿ ಕುಳಿತು ಬೆಟ್ಟದ ಮೇಲಿನ ಶಕ್ತಿ ಜೊತೆ ಹೇಗೆ ಸಂವಹನ ನಡೆಸ್ತಾ ಇದ್ದಾನೆ ಅನ್ನೋದು ಭೌಗೋಳಿಕ ಮತ್ತೆ ಆಧ್ಯಾತ್ಮಿಕ ಇಂಜಿನಿಯರಿಂಗ್ನ ಅತ್ಯುತ್ತಮ ನಿದರ್ಶನ. ಖಂಡಿತ. ಉಮಾನಂದ ಭೈರವನ ಪಾತ್ರ ಇಲ್ಲಿ ಅತ್ಯಂತ ನಿರ್ಣಾಯಕ. ತಾಂತ್ರಿಕ ಪರಂಪರೆಯ ಪ್ರಕಾರ ನೀಲಾಚಲ ಬೆಟ್ಟದ ಮೇಲಿರೋ ಸ್ತ್ರೀಶಕ್ತಿ ಅತ್ಯಂತ ಉಗ್ರವಾದದ್ದು. ಸದಾ ಚಲನಶೀಲವಾದ ಬೆಂಕಿಯಂತಹ ತಾಪಮಾನನ ಹೊಂದಿದೆ. ಆ ಅಗಾಧವಾದ ಶಕ್ತಿ ನಿಯಂತ್ರಣ ತಪ್ಪದಂತೆ ನೋಡ್ಕೊಳ್ಳೋಕೆ ಬ್ರಹ್ಮಪುತ್ರ ನದಿಯ ಮಧ್ಯದಿರೋ ಉಮಾನಂದ ಭೈರವ ಸಾಕ್ಷಿಭಾವದಲ್ಲಿರ್ತಾನೆ. ಹೌದು, ಕೇವಲ ಒಬ್ಬ ಡಿಟ್ಯಾಚ್ಡ್ ವಿಟ್ನೆಸ್ ತರ. ಆತ ತನ್ನ ತಂಪಾದ ಸ್ಥಿರವಾದ ಶಕ್ತಿಯಿಂದ ಬೆಟ್ಟದ ಮೇಲಿನ ಉಷ್ಣತೆಯನ್ನು ಸಮತೋಲನ ಮಾಡ್ತಾನೆ. ದ್ವೀಪದಲ್ಲಿರೋ ಶಿವ ತನ್ನ ಅಚಲವಾದ ಪ್ರಜ್ಞೆಯ ಮೂಲಕ ವೀಕ್ಷಿಸುತ್ತಾ ಬೆಟ್ಟದ ಮೇಲಿನ ಶಕ್ತಿನ ಸ್ಥಿರಗೊಳಿಸ್ತಾನೆ. ಇದು ಪ್ರಕೃತಿ ಮತ್ತೆ ಪುರುಷರ ನಡುವಿನ ಅದ್ಭುತ ಸಮತೋಲನ. ಒಂದು ವೇಳೆ ಉಮಾನಂದ ಭೈರವನ ಆ ತಂಪಾದ ಸ್ಥಿರ ಶಕ್ತಿ ಇಲ್ಲದೇ ಇದ್ರೆ ಕಾಮಾಖ್ಯದ ಆ ಉಗ್ರ ಶಕ್ತಿನ ತಡಕೊಳ್ಳೋಡು ಅಸಾಧ್ಯ ಅಂತ ನಂಬಲಾಗಿದೆ. ಬೆಂಕಿಯಂತಹ ತೀಕ್ಷ್ಣ ಶಕ್ತಿನ ಸುತ್ತುವರೆದಿರೋ ಬ್ರಹ್ಮಪುತ್ರ ನದಿಯ ತಂಪಾದ ಶಕ್ತಿಯ ಮೂಲಕ ಬ್ಯಾಲೆನ್ಸ್ ಮಾಡೋದು ಇದು ಕೇವಲ ನಂಬಿಕೆಯಲ್ಲ, ಪ್ರಕೃತಿಯ ಶಕ್ತಿಗಳ ನಡುವಿನ ಅಂತರ್ಸಂಪರ್ಕದ ಅರಿವು. ಈಗ ನಾವು ಕಾಮಾಖ್ಯದ ಅತ್ಯಂತ ಪ್ರಮುಖವಾದ ಮತ್ತೆ ಬಹುಚರ್ಚಿತವಾದ ಭಾಗಕ್ಕೆ ಬರೋಣ. ಅದೇ ಅಂಬುಬಾಚಿ ಹಬ್ಬ. ಈ ಆಚರಣೆಯ ವಿವರಗಳು ಆಧುನಿಕ ಸಮಾಜದ ಅನೇಕ ಪೂರ್ವಗ್ರಹಗಳಿಗೆ ಸವಾಲು ಹಾಕ್ತವೆ. ಇದು ದೇವಿಯ ಮತ್ತೆ ವಿಸ್ತೃತವಾಗಿ ಹೇಳೋದಾದ್ರೆ ಇಡೀ ಭೂಮಿಯ ವಾರ್ಷಿಕ ಋತುಸ್ರಾವದ ಸಮಯ. ಪ್ರಾಚೀನ ಪಠ್ಯಗಳು ಇದನ್ನ ಪೃಥ್ವಿರಜಸ್ ಅಂತ ಕರೀತವೆ. ಇಡೀ ಭೂಮಿಯ ಋತುಮತಿಯಾಗಿದ್ದಾರೆ ಅನ್ನೋ ಕಲ್ಪನೆ ನಿಜಕ್ಕೂ ಬೆರಗುಗೊಳಿಸುತ್ತೆ. ಅಂಬುಬಾಚಿ ಹಬ್ಬ ಪಾವಿತ್ರತೆಯ ಮರುವ್ಯಾಖ್ಯಾನನ ಮಾಡುತ್ತೆ ಅಲ್ವಾ? ಹೌದು. ನಮ್ಮ ಸಮಾಜ ಸಾಮಾನ್ಯವಾಗಿ ಯಾವುದನ್ನ ಮೈಲಿಗೆ, ಅಶುದ್ಧ ಅಥವಾ ಮುಟ್ಟಬಾರದು ಅಂತ ಭಾವಿಸಿ ದೂರ ಇಡುತ್ತದೆಯೋ, ಕಾಮಾಖ್ಯದಲ್ಲಿ ಅದನ್ನೇ ಸೃಷ್ಟಿಯ ಅತ್ಯಂತ ಪವಿತ್ರ ಪ್ರಕ್ರಿಯೆ ಅಂತ ಆಚರಿಸಲಾಗುತ್ತೆ. ಈ ಹಬ್ಬ ಜೂನ್ ತಿಂಗಳಿಗಲಿ ಅಂದ್ರೆ ಮಳೆಗಾಲದ ಆರಂಭದಲ್ಲಿ ಮೃಗಶಿರ ನಕ್ಷತ್ರದ ಸಮಯದಲ್ಲಿ ಬರುತ್ತೆ. ಈ 3-4 ದಿನಗಳ ಕಾಲ ಭೂಮಿಯು ಋತುಮತಿಯಾಗಿದ್ದಾಳೆ, ಆಕೆ ತನ್ನನ್ನು ತಾನು ನವೀಕರಿಸಿಕೊಳ್ಳುತ್ತಿದ್ದಾಳೆ ಅಂತ ಭಾವಿಸಿ ಎಲ್ಲಾ ರೀತಿಯ ಕೃಷಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತೆ. ನೇಗಿಲು ಹೊಡೆಯೋದು, ಬೀಜ ಬಿತ್ತೋದು, ಮಣ್ಣು ಅಗೆಯೋದು ಎಲ್ಲವನ್ನೂ ನಿಷೇಧ ಮಾಡ್ತಾರೆ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ. ಆ ಕಾಲದ ಜನರಲ್ಲಿದ್ದ ಅತ್ಯುನ್ನತ ಮಟ್ಟದ ಪರಿಸರ ಕಾಳಜಿನ ಇದು ಎತ್ತಿ ತೋರಿಸುತ್ತೆ. ಭೂಮಿ ಕೇವಲ ಸಂಪತ್ತನ್ನ ದೋಚುವ ಯಂತ್ರ ಅಲ್ಲ, ಆಕೆಗೂ ವಿಶ್ರಾಂತಿ ಬೇಕು. ಆಕೆ ಜೀವ ನೀಡೋ ತಾಯಿ ಅನ್ನೋ ಅರಿವು ಇದರಲ್ಲಿದೆ. ಕೃಷಿನ ನಿಲ್ಲಿಸಿ ಭೂಮಿಗೆ ವಿಶ್ರಾಂತಿ ನೀಡೋ ಆಲೋಚನೆ ಇಂದಿನ ಕಾಲಕ್ಕೂ ಎಷ್ಟು ಪ್ರಸ್ತುತವಾಗಿದೆ ನೋಡಿ. ಇದೇ ಸಮಯದಲ್ಲಿ ಆ ರಕ್ತವಸ್ತ್ರದ ರಹಸ್ಯ ಕೂಡ ಅನಾವರಣಗೊಳ್ಳುತ್ತೆ. ಅಂಬುಬಾಚಿ ಹಬ್ಬದ ಸಮಯದಲ್ಲಿ ದೇವಾಲಯದ ಬಾಗಿಲು ಮುಚ್ಚಿರುತ್ತೆ. ಆಗ ಗರ್ಭಗುಡಿಯ ಆ ಯೋನಿಕಲ್ಲಿನ ಮೇಲೆ ಒಂದು ಬಿಳಿ ಬಟ್ಟೆನ ಇಟ್ಟಿರ್ತಾರೆ. ಆ ದಿನಗಳಲ್ಲಿ ನೀರು ಕೂಡ ನೈಸರ್ಗಿಕವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳ್ತಾರೆ. 3 ದಿನಗಳ ನಂತರ ಬಾಗಿಲು ತೆಗೆದಾಗ ಆ ಬಿಳಿ ಬಟ್ಟೆ ಸಂಪೂರ್ಣವಾಗಿ ಕೆಂಪಾಗಿರುತ್ತೆ. ಆ ವಸ್ತ್ರನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಭಕ್ತರಿಗೆ ಪ್ರಸಾದವಾಗಿ ಹಂಚುತ್ತಾರೆ. ಅಂಗೋದಕ ಮತ್ತೆ ಅಂಗವಸ್ತ್ರ ಅಂತ ಕರೆಯಲ್ಪಡೋ ಇದು ಅತ್ಯಂತ ಶಕ್ತಿಶಾಲಿ ಪ್ರಸಾದ. ಸಮಾಜ ಯಾವುದನ್ನ ಅಶುದ್ಧ ಅಂತ ಬಚ್ಚಿಡುತ್ತದೆಯೋ ಅದನ್ನ ಜೀವಸೃಷ್ಟಿಯ ಅತ್ಯಂತ ಪವಿತ್ರವಾದ ಶಕ್ತಿಯನ್ನಾಗಿ ಸ್ವೀಕರಿಸೋದು ಕ್ರಾಂತಿಕಾರಿ ಹೆಜ್ಜೆನೆ. ಹೌದು. ಆಧುನಿಕ ಹಿನ್ನೆಲೆ ಇರೋ ಈ ದೇವಾಲಯದ ಇತಿಹಾಸ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಈ ದೇವಾಲಯದ ಆರಾಧನೆ ಕೇವಲ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಅಥವಾ ವೇದಕಾಲದ ಆಚರಣೆಗಳಿಗೆ ಸೀಮಿತವಾಗಿರಲಿಲ್ಲ. ಹೌದು. ಹಿಮಾಲಯದ ಮೂಲ ನಿವಾಸಿಗಳಾದ ಕಿರಾತರು ಈ ಪೀಠದ ಮೂಲ ಆರಾಧಕರು ಅಂತ ಇತಿಹಾಸ ಹೇಳುತ್ತೆ. ಹಾಗೆಯೇ ಪುರಾಣದಲ್ಲಿ ಬರೋ ನರಕಾಸುರನಿಂದ ಇದರ ಆರಾಧನೆ ಪ್ರಾರಂಭವಾಯಿತು ಅನ್ನೋ ಮಾತಿದೆ. ನರಕಾಸುರ ಸ್ವತಃ ಭೂಮಿತಾಯಿಯ ಮಗ. ಅಂದ್ರೆ ಇದು ವೇದಗಳಿಗಿಂತ ಮುಂಚಿನ ಬುಡಕಟ್ಟು ಮತ್ತು ಮೂಲ ನಿವಾಸಿಗಳ ಸಂಸ್ಕೃತಿಯಿಂದ ವಿಕಸನಗೊಂಡ ಸ್ಥಳ. ನರಕಾಸುರನಿಂದ ಪ್ರಾರಂಭವಾದ ಈ ಆರಾಧನೆ ನಂತರ ಬಂದ ಅನೇಕ ರಾಜವಂಶಗಳ ಮೂಲಕ ಬೆಳೆಯಿತು. ಇದು ದೀರ್ಘಕಾಲದವರೆಗೆ ಪಾಳು ಬಿದ್ದಿದ್ದಾಗ 16ನೇ ಶತಮಾನದಲ್ಲಿ ಕೋಚ್ ರಾಜವಂಶದ ನರನಾರಾಯಣ ಮತ್ತೆ ಅವನ ಸಹೋದರ ಚೀಲರಾಯ್ ಇದನ್ನ ಮರುನಿರ್ಮಾಣ ಮಾಡಿದ್ರು. ಆ ಮರುನಿರ್ಮಾಣದ ಪ್ರಕ್ರಿಯೆ ಕೂಡ ಬಹಳ ವಿಶಿಷ್ಟವಾಗಿತ್ತು ಅಲ್ವಾ? ಹೌದು. ಅವರು ಕೇವಲ ಸಾಮಾನ್ಯ ಇಟ್ಟಿಗೆಗಳಿಂದ ಇದನ್ನ ಕಟ್ಟಿಲ್ಲ. ಬದಲಾಗಿ ತುಪ್ಪದಲ್ಲಿ ಸುಟ್ಟ ಇಟ್ಟಿಗೆಗಳನ್ನ ಬಳಸಿ ಪ್ರತಿಯೊಂದು ಇಟ್ಟಿಗೆಯ ನಡುವೆ ಚಿನ್ನದ ನಾಣ್ಯಗಳನ್ನೇ ಇಟ್ಟು ಈ ದೇವಾಲಯನ ಕಟ್ಟಿದ್ರು ಅಂತ ದಾಖಲೆಗಳು ಹೇಳ್ತವೆ. ಇದು ಕೇವಲ ಸಂಪತ್ತಿನ ಪ್ರದರ್ಶನ ಆಗಿರ್ಲಿಲ್ಲ? ಖಂಡಿತ ಅಲ್ಲ. ತಾಂತ್ರಿಕ ದೃಷ್ಟಿಯಲ್ಲಿ ಭೂಮಿಯ ಈ ಗರ್ಭನ ಹಿರಣ್ಯಗರ್ಭ ಅಂದ್ರೆ ಚಿನ್ನದ ಗರ್ಭ ಅಥವಾ ಬ್ರಹ್ಮಾಂಡದ ಮೂಲ ವೀರ್ಯವನ್ನಾಗಿ ಪರಿವರ್ತಿಸೋ ಒಂದು ಆಲ್ಕೆಮಿಕಲ್ ಪ್ರಯತ್ನ ಇದಾಗಿತ್ತು. ಆಮೇಲೆ ಅಸ್ಸಾಂನ ಆಳಿದ ಪ್ರಬಲ ಅಹೋಂ ರಾಜರು ಕೂಡ ತಮ್ಮ ವಾಸ್ತುಶಿಲ್ಪದ ಕೊಡುಗೆನ ನೀಡಿದ್ರು.
ಈಗ ನಾವು ನೋಡೋ ಆ ಆಮೆಯ ಚಿಪ್ಪಿನ ಆಕಾರದ ಗುಮ್ಮಟ ಅಹೋಂ ರಾಜರ ಕಾಲದಲ್ಲಿ ನಿರ್ಮಾಣವಾದದ್ದು. ಅವರು ಈ ಪೀಠನ ತಮ್ಮ ರಾಜ್ಯದ ಪ್ರಧಾನ ದೇವತೆಯನ್ನಾಗಿ ಮಾಡಿಕೊಂಡ್ರು. ಕೋಚ್ ರಾಜರು, ಅಹೋಂ ರಾಜರು, ಮೂಲನಿವಾಸಿಗಳಾದ ಕಿರಾತರು ಎಲ್ಲರೂ ಈ ಸೃಷ್ಟಿಯ ಕೇಂದ್ರದ ಶಕ್ತಿಗೆ ತಲೆಬಾಗಿದ್ದಾರೆ. ತುಪ್ಪದಲ್ಲಿ ಸುಟ್ಟ ಇಟ್ಟಿಗೆಗಳು ಮತ್ತೆ ಚಿನ್ನದ ನಾಣ್ಯಗಳ ಬಳಕೆ ಕೇವಲ ಕಟ್ಟಡ ನಿರ್ಮಾಣ ಅಲ್ಲ, ಅದೊಂದು ಬೃಹತ್ ಯಜ್ಞದಂತೆ ತೋರುತ್ತೆ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಅಂದ್ರೆ ಆ ಪುರಾಣದ ಕಥೆಗಳು, ನೀಲಾಚಲ ಬೆಟ್ಟದ ಭೌಗೋಳಿಕತೆ, ಅಂಬುಬಾಚಿ ಹಬ್ಬದ ಹಿಂದಿನ ಪರಿಸರ ವಿಜ್ಞಾನ ಮತ್ತೆ ಇತಿಹಾಸ, ಇದೆಲ್ಲವನ್ನೂ ಒಗ್ಗೂಡಿಸಿ ನೋಡಿದಾಗ ಕಾಮಾಖ್ಯ ಕೇವಲ ಹಿಂದಿನ ಕಾಲದ ಒಂದು ಪಳಿಯುಳಿಕೆ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಭಕ್ತರ ಪಾಲಿಗೆ ಇದು ಬ್ರಹ್ಮಾಂಡನ ಸೃಷ್ಟಿಸೋ, ಪೋಷಿಸೋ ಮತ್ತೆ ಕೊನೆಗೆ ತನ್ನಲ್ಲೇ ಲೀನವಾಗಿಸಿಕೊಳ್ಳೋ ಜೀವಂತ ಗರ್ಭ. ದೈವತ್ವ ಯಾವುದೋ ದೂರದ ಆಕಾಶದಲ್ಲಿ ಮೋಡಗಳ ಮೇಲೆ ಇಲ್ಲ, ಬದಲಾಗಿ ಅದು ನಮ್ಮದೇ ಭೂಮಿಯ ರೂಪದಲ್ಲಿದೆ. ಆ ಹರಿಯೋ ನೀರಿನಲ್ಲಿದೆ, ಋತುಚಕ್ರದ ಜೈವಿಕ ಪ್ರಕ್ರಿಯೆಯಲ್ಲಿದೆ. ತಾಂತ್ರಿಕ ಪರಂಪರೆಯ ಅತ್ಯಂತ ದೊಡ್ಡ ಪಾಠ ಅಂದ್ರೆ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಬೇರೆ ಬೇರೆ ಅಲ್ಲ ಅನ್ನೋದು. ನಾವು ವಾಸ ಮಾಡ್ತಾ ಇರೋ ಈ ಭೂಮಿಯೇ ಆ ದೈವಿಕ ತಾಯಿ. ಆಕೆಗೆ ತನ್ನದೇ ಆದ ಲಯ ಇದೆ, ತನ್ನದೇ ಆದ ಶಕ್ತಿ ಇದೆ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಪ್ರಕ್ರಿಯೆಗಳು ಸದಾಕಾಲ ಈ ಭೂಮಿಯ ಮೇಲೆಯೇ ನಮ್ಮ ಕಣ್ಮುಂದೆಯೇ ನಡೀತಾ ಇರುತ್ತೆ. ನಾವು ಪ್ರಕೃತಿಯ ನಿಯಮಗಳನ್ನ ಗೌರವಿಸಿದಾಗ ಮಾತ್ರ ಆ ದೈವತ್ವನ ಅರಿತುಕೊಳ್ಳೋಕೆ ಸಾಧ್ಯ. ಕಾಮಾಖ್ಯ ಆ ಪ್ರಕೃತಿಯ ನಿಯಮಗಳ ಭೌತಿಕ ಮತ್ತು ಆಧ್ಯಾತ್ಮಿಕ ಸಾಕಾರ ರೂಪವಾಗಿದೆ. ಈ ವಿಷಯ ನಮ್ಮನ್ನ ಯೋಚಿಸುವಂತೆ ಮಾಡೋ ಎಷ್ಟೋ ಆಯಾಮಗಳನ್ನ ತೆರೆದಿಟ್ಟಿದೆ. ಆದ್ರೆ ಈ ಆಳವಾದ ವಿಶ್ಲೇಷಣೆನ ಮುಕ್ತಾಯ ಮಾಡೋ ಮುನ್ನ ಒಂದು ಅಂತಿಮ ಪ್ರಶ್ನೆನ ಚರ್ಚೆಗೆ ಬಿಡ್ಬೇಕು ಅನ್ನಿಸ್ತಾ ಇದೆ. ಖಂಡಿತ ಹೇಳಿ. ಭೂಮಿಗೂ ತನ್ನದೇ ಆದ ಜೈವಿಕ ಲಯ ಇದೆ. ಆಕೆಗೂ ಋತುಚಕ್ರದ ವಿಶ್ರಾಂತಿ ಬೇಕು. ಹಾಗೆ ಕಾಮಾಖ್ಯದಂಥ ಮೂಲಾಧಾರ ಚಕ್ರ ಭೂಮಿಗೆ ಇದೆ ಅನ್ನೋ ಈ ಪ್ರಾಚೀನ ನಂಬಿಕೆನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇವತ್ತು ನಾವು ಪರಿಸರನ ಮತ್ತೆ ಭೂಮಿನ ನಡೆಸ್ಕೊಳ್ತಿರೋ ರೀತಿಯ ಬಗ್ಗೆ ಇದು ಯಾವ ದೊಡ್ಡ ಪ್ರಶ್ನೆನ ಎತ್ತುತ್ತೆ? ನಮ್ಮ ಅಭಿವೃದ್ಧಿಯ ಓಟದಲ್ಲಿ ಕಾಡುಗಳನ್ನ ಕಡಿದು ಗಣಿಗಾರಿಕೆ ಮಾಡಿ ದಿನದ 24 ಗಂಟೆಯೂ ಭೂಮಿನ ಬಗೆಯುತ್ತಿರೋ ನಾವು ಆ ಭೂಮಿಗೆ ಅಗತ್ಯವಿರೋ ವಿಶ್ರಾಂತಿಯ ಸಮಯನ ಕಸಿದುಕೊಳ್ತಿದ್ದೀವಿಯಾ? ಕಾಮಾಖ್ಯದ ಅಂಬುಬಾಚಿ ಹಬ್ಬ ಕಲಿಸೋ ಆ ಪರಿಸರ ಕಾಳಜಿಯ ಪಾಠನ ನಾವು ಆಧುನಿಕ ಜಗತ್ತಿನಲ್ಲಿ ಮರೆತುಬಿಟ್ಟಿದ್ದೇವಾ? ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮನ್ನ ತಾವೇ ಕೇಳಿಕೊಳ್ಬೇಕಾದ ಪ್ರಶ್ನೆ. ಈ ಆಳವಾದ ಪ್ರಶ್ನೆನ ಕೇಳುಗರ ಸ್ವಂತ ಚಿಂತನೆಗೆ ಬಿಡುತ್ತಾ ಇಂದಿನ ಈ ರೋಚಕವಾದ ಆಳವಾದ ಚರ್ಚೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಕೇವಲ ಒಂದು ದೇವಾಲಯದ ಹಿನ್ನೆಲೆಯಲ್ಲಿ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯನ ಅರಿಯೋ ಈ ಪಯಣ ಎಲ್ಲರಿಗೂ ಹೊಸ ದೃಷ್ಟಿಕೋನನ ನೀಡಿದೆ ಅನ್ನೋದು ನಮ್ಮ ಆಶಯ. ಪುನಃ ಭೇಟಿಯಾಗೋಣ.